ಶಕ್ತಿತಾಸ್ತ್ಯಾಗ ಭಾವನೆ ಭಾಗ 3. ಶಕ್ತಿತಾಸ್ತ್ಯಾಗ ಭಾವನೆ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಶಕ್ತಿತಾಸ್ತ್ಯಾಗ ಭಾವನೆಯ ಭಾಗ 3 ಕೇಳ್ತಾ ಇದ್ದೀರಿ. 2 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಂಬಂದ್ರೆ ಮಾತ್ರ ಗೊತ್ತಾಗ್ತದೆ. ನೇರವಾಗಿ ಇದರಿಂದ ಕೇಳೋದ್ರಿಂದ ಯಾವ ಉಪಯೋಗವೂ ಆಗುವುದಿಲ್ಲ. ನಿಮಗೆ ಇಲ್ಲಿ ಗೊಂದಲ ಆಗಬಾರದು ಅನ್ನುವಂತಹ ವಿಷಯದಲ್ಲಿ ಬೇರೆ ಯಾವುದೋ ಒಂದು ವಿಷಯ ಹೇಳ್ತೀನಿ, ಸ್ವಲ್ಪ ಕೇಳ್ಕೊಂಡು ಹೋಗ್ರಿ, ಆಮೇಲೆ ವಿಷಯ ಪ್ರಾರಂಭ ಆಗ್ತದೆ. ನೋಡಿ, ಇಲ್ಲಿ ಮುಖ್ಯವಾಗಿ ಏನು ನಡೀತಾ ಅಂದರೆ ತ್ಯಾಗ ಮತ್ತು ದಾನದ ಬಗ್ಗೆ ನಡೀತಾ ಇದೆ ವಿಷಯ. ಇದರ ಒಳಗಡೆ ಹಿಂದೆ ನೀವು ಕೆಲವೊಂದು ಬೇರೆ ವಿಷಯದಲ್ಲಿ ನಾವು ಹೇಳಿದ್ದು ನೀವು ಕೇಳಿದಿರಿ. ಏನಂತಂದರೆ ಅಲ್ಲಿ 4 ಪ್ರಕಾರದ ವಿಷಯವನ್ನು ನೀವು ಕೇಳಿದ್ರಿ. ಆ ವಿಷಯ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನೆನಪು ಮಾಡಿಕೊಡ್ತೀನಿ. ಮತ್ತು ಆ ವಿಷಯವನ್ನು ತಂದು ಇಲ್ಲಿ ಗೊಂದಲ ಮಾಡಿಕೊಳ್ಳಬೇಡ್ರಿ. ಏನು ಅಂತಂದರೆ ಬರೆದುಕೊಡ್ರಿ ಅದನ್ನ. ಪಾತ್ರದತ್ತಿ, ದಯಾದತ್ತಿ, ಸಮದತ್ತಿ, ಸಕಲದತ್ತಿ. ಗೊತ್ತಾಯ್ತು? ಪಾತ್ರದತ್ತಿ, ದಯಾದತ್ತಿ, ಸಮದತ್ತಿ, ಸಕಲದತ್ತಿ. ಆದರೆ ಆ ವಿಷಯ ಇಲ್ಲಿ ಅತಿ ಗೌಣ ಇದೆ. ಅದನ್ನು ಬೇರೆ ವಿಭಾಗದಲ್ಲಿ ಬೇರೆ ರೀತಿಯಿಂದಲೇ ನೀವು ಕಲೀರಿ. ಈ ವಿಷಯದಲ್ಲಿ ಅದನ್ನು ತೆಗೆಯೋದಕ್ಕೆ ಹೋಗಬೇಡ್ರಿ. ಇಲ್ಲಿ ಪಾತ್ರದತ್ತಿ ಬಗ್ಗೆ ಮಾತ್ರ ನೀವು ಗಮನ ಇಡಬೇಕು. ಯಾಕೆಂದರೆ ಮುಖ್ಯತೆ ನಮ್ಮದು ಅದರ ಮೇಲೆಯೇ ಇದೆ. ಅರ್ಥ ಆಯಿತು? ಹಾಂ. ಈಗ ಹಾಗಾದರೆ ಇಲ್ಲಿ ನಮ್ಮದು ಯಾವುದು ಮುಖ್ಯತೆ ನಡೀತಾ ಇದೆ? ಇದು ತೀರ್ಥಂಕರ ಪ್ರಕೃತಿಗೆ, ಅಂದರೆ ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಸಹಾಯ ಆಗುವಂತಹ 16 ಭಾವನೆಗಳಲ್ಲಿ ಈಗ ಶಕ್ತಿತಾಸ್ತ್ಯಾಗ ಭಾವನೆಯ ವಿಷಯ ನಡೀತಾ ಇದೆ ಅಲ್ವಾ? ಆದರೆ ಅದೇ ರೀತಿ ಇಲ್ಲಿ ಅದರ ಮುಖ್ಯತೆಯನ್ನೇ ನಾವು ಹೇಳಬೇಕಾಗ್ತದೆ. ಬೇರೆ ಎಲ್ಲ ಗೌಣ ಇರ್ತದೆ. ಅರ್ಥ ಆಯಿತು? ಹಾಂ. ಈಗ ಪ್ರಾರಂಭ. ಜಿನೇಂದ್ರ ದೇವರ ಶಾಸನದಲ್ಲಿ 4 ಪ್ರಕಾರದ ದಾನವನ್ನು ಬಿಟ್ಟು ಅನ್ಯ ದಾನಗಳನ್ನು ಹೇಳಿಲ್ಲ. ಅದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಪೂರ್ವ ವಿದೇಹ ಕ್ಷೇತ್ರದ ಪುಷ್ಕಲಾವತಿ ದೇಶದ ಪುಂಡರೀಕಿಣಿ ಅನ್ನುವಂತಹ ನಗರದಲ್ಲಿ ಒಂದು ಸಮಯ ಮೇಘರಥ ಅನ್ನುವಂತಹ ರಾಜ್ಯ ಆಳ್ತಾ ಇದ್ದ. ಆ ರಾಜ ಅತಿ ಧರ್ಮಾತ್ಮ ಮತ್ತು ದೊಡ್ಡ ಪ್ರಬಲವಾದ ರಾಜ್ಯ ಮತ್ತು ಸಂಪತ್ತನ್ನು ಹೊಂದಿದ ರಾಜ ಇದ್ದ. ಅವನ ಹೆಸರಿತ್ತು ಮೇಘರಥ. ಒಂದು ಸಮಯ ಅವನು ಆಷ್ಟಾನಿಕ ಪರ್ವದಲ್ಲಿ ಉಪವಾಸ ಮಾಡಿದ ಮತ್ತು ಮಹಾಪೂಜೆಗಳನ್ನು ಮಾಡಿ ಜಿನ ಧರ್ಮದ ಉಪದೇಶವನ್ನು ಮಾಡುತ್ತಾ ಇದ್ದ. ಆವಾಗ ಹೆದರಿಕೆಯಿಂದ ನಡುಗುತ್ತಾ ಒಂದು ಪಾರಿವಾಳವು ಬಂದು ಅವನ ಕಾಲಿನ ಹತ್ತಿರ ಬಂದು ಬಿದ್ದು ಬಿಡಿತು. ಸ್ವಲ್ಪ ದೂರದಿಂದ ಒಂದು ರಣಹದ್ದು ಅಲ್ಲಿಗೆ ಓಡಿ ಬಂದು ಬಾಗಿಲಿನಲ್ಲಿ ನಿಂತು ಬಿಡಿತು. ಪಾರಿವಾಳ ರಾಜನ ಶರಣವನ್ನು ಪಡೆದಿತ್ತು. ಅಂದರೆ ಪ್ರಾಣ ರಕ್ಷಣೆಗೋಸ್ಕರ ರಾಜನ ಕಾಲಿನ ಹತ್ತಿರ ಬಂದು ಪಾರಿವಾಳ ಅಂದರೆ ತನ್ನ ಪ್ರಾಣ ಭಿಕ್ಷೆ ಬೇಡುವ ಹಾಗೆ ಕಾಣುತ್ತಿತ್ತು. ಆವಾಗ ರಣಹದ್ದು ರಾಜನಿಗೆ ಅಂದಿತು, ಹೇ ರಾಜ, ನಾನು ಹಸಿವಿನಿಂದ ನೊಂದಿದ್ದೇನೆ. ಈ ಪಾರಿವಾಳ ನನಗೆ ಕೊಟ್ಟುಬಿಡು. ಕೊಡದೇ ಇದ್ದರೆ ನನ್ನ ಪ್ರಾಣ ನಿನ್ನ ಮುಂದೆಯೇ ಹಾರಿ ಹೋಗುತ್ತದೆ ಎಂದು ಆ ರಣಹದ್ದು ಹೇಳಿತು. ಆವಾಗ ಅಲ್ಲಿ ಆಸ್ಥಾನದಲ್ಲಿ ಕುಳಿತಂತಹ ಯುವರಾಜ, ಅವನ ಹೆಸರಿತ್ತು ದೃಢರಥ. ಯುವರಾಜನಾದ ದೃಢರಥನು ಮೇಘರಥ ರಾಜನಿಗೆ ಪ್ರಶ್ನಿಸಿದನು, ಹೇ ಮಹಾರಾಜ, ಈ ತಿರ್ಯಂಚ ಪ್ರಾಣಿ ರಣಹದ್ದು ಮನುಷ್ಯರ ರೀತಿ ಮಾತನಾಡಲು ಏನು ಕಾರಣ? ಇದರಲ್ಲಿ ಆ ಶಕ್ತಿ ಹೇಗೆ ಬಂತು ಎಂದು ಅತಿ ಆಶ್ಚರ್ಯದಿಂದ ಯುವರಾಜ ದೃಢರಥ ಮೇಘರಥ ರಾಜನನ್ನು ಪ್ರಶ್ನಿಸಿದ. ಆವಾಗ ಆ ಮೇಘರಥ ರಾಜ ಅತಿ ಧರ್ಮಾತ್ಮ ಮತ್ತು ಅವಧಿಜ್ಞಾನದಿಂದ ಸಂಪನ್ನ ಇದ್ದ. ಆವಾಗ ಈ ರಣಹದ್ದು ಮತ್ತು ಪಾರಿವಾಳದ ಹಿಂದಿನ ಭಾವಗಳು, ಅವುಗಳ ದ್ವೇಷ ಭಾವಗಳನ್ನು ತಿಳಿದು ಅವನು ಸಂಪೂರ್ಣ ಸಭೆಗೆ ಅದರ ರಹಸ್ಯವನ್ನು ಹೇಳುತ್ತಾನೆ. ಕೇಳ್ರಿ. ಈಗ ಮೇಘರಥ ರಾಜ ಸಂಪೂರ್ಣ ಸಭೆಗೆ ಅವುಗಳ
ಹಿಂದಿನ ಘಟನೆಗಳನ್ನು ಹೇಳ್ತಾನೆ, ಕೇಳ್ರಿ. ಜಂಬೂ ದ್ವೀಪದ ಐರಾವತ ಕ್ಷೇತ್ರ, ಅಲ್ಲಿ ಪದ್ಮಿನಿಕೇಟ ನಗರ ಇದೆ. ಆ ಪದ್ಮಿನಿಕೇಟ ನಗರದಲ್ಲಿ ಧನಮಿತ್ರ ಮತ್ತು ನಂದೀಶೇನ ಎಂಬ 2 ಜನ ಸಹೋದರರು ಇದ್ದರು. ಅವರು ಹಣದ ವಿಷಯದಲ್ಲಿ ಇಬ್ಬರು ಜಗಳ ಮಾಡಿಕೊಂಡರು. ಜಗಳ ಮಾಡುತ್ತಾ ಮಾಡುತ್ತಾ ಹೊಡೆದಾಡಿ ಬಡಿದಾಡಿ ಇಬ್ಬರು ಸಹೋದರರು ಸತ್ತು ಹೋದರು. ಆ ಸತ್ತು ಹೋದ ಜೀವಗಳೇ ಈ ಪಾರಿವಾಳ ಮತ್ತು ರಣಹದ್ದು ಆಗಿ ಹುಟ್ಟಿದವು. ಈ ರಣಹದ್ದಿನ ಶರೀರದಲ್ಲಿ ಒಬ್ಬ ದೇವನು ಪ್ರವೇಶ ಮಾಡಿದ್ದಾನೆ. ಇದರ ಕಾರಣದಿಂದ ಈ ರಣಹದ್ದು ಮನುಷ್ಯನ ರೀತಿ ಮಾತನಾಡುತ್ತಾ ಇದೆ. ಇದರ ಕಾರಣ ಅಂತಂದರೆ ಏಷಾನ್ ಸ್ವರ್ಗದಲ್ಲಿ, ಏಷಾನ್ ಸ್ವರ್ಗ ಅಂದರೆ ನಿಮಗೆ ಗೊತ್ತಾಗಬೇಕು, 2ನೆಯ ಸ್ವರ್ಗ. ಐಶಾನ್ ಸ್ವರ್ಗದಲ್ಲಿ ಐಶಾನ್ ಇಂದ್ರಿಯ ಇಂದ್ರ ಅಂದರೆ ಈಶಾನ್ ಸ್ವರ್ಗದಲ್ಲಿ ಈಶಾನ್ ಅನ್ನುವಂತಹ ಇಂದ್ರ. ಯಾಕೆಂದರೆ ಯಾವ ಸ್ವರ್ಗದ ಹೆಸರಿದೆ ಅಲ್ಲಿಯ ಇಂದ್ರನ ಹೆಸರು ಕೂಡ ಅದೇ ಇರ್ತದೆ. ಅಂದರೆ ಸೌಧರ್ಮ ಇಂದ್ರದ ಅಂದರೆ ಸೌಧರ್ಮ ಸ್ವರ್ಗದ ಇಂದ್ರ ಸೌಧರ್ಮ ಇಂದ್ರ, ಈಶಾನ್ ಸ್ವರ್ಗದ ಇಂದ್ರ ಈಶಾನ್ ಇಂದ್ರ ಅಥವಾ ಐಶಾನ್ ಇಂದ್ರ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಈಶಾನ್ ಬರ್ತದೆ, ಕೆಲವೊಂದು ಐಶಾನ್ ಬರ್ತದೆ. ಅಲ್ಲಿಯ ಇಂದ್ರ ಈಶಾನ್ ಇಂದ್ರ. ಈಶಾನ್ ಇಂದ್ರ ತನ್ನ ಸಭೆಯಲ್ಲಿ ನನ್ನ ಸ್ತುತಿಯನ್ನು ಮಾಡಿದ್ದಾನೆ. ಅಂದರೆ ಮೇಘರಥ ರಾಜ ಇದನ್ನು ಹೇಳ್ತಾ ಇದ್ದಾನೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ, ಇಲ್ಲಾಂದ್ರೆ ನಿಮಗೆ ಕಥೆ ವ್ಯತ್ಯಾಸ ಆಗಬಾರ್ದಪ್ಪ. ಈಶಾನ್ ಇಂದ್ರ ತನ್ನ ಸಭೆಯಲ್ಲಿ ನನ್ನ ಸ್ತುತಿಯನ್ನು ಮಾಡ್ತಾ ಇದ್ದ. ಆ ಹೊಗಳಿಕೆಯಲ್ಲಿ ಈಶಾನ್ ಇಂದ್ರ ಹೇಳ್ದ, ಈಗ ಪೃಥ್ವಿಯಲ್ಲಿ ಮೇಘರಥ ರಾಜನ ಸಮಾನ ಬೇರೆ ಯಾರೂ ದಾನಿಗಳು ಇಲ್ಲ ಎಂದು ನನ್ನ ಹೊಗಳಿಕೆ ಅವನ ಬಾಯಿಯಿಂದ ಬಂದದ್ದನ್ನು ಕೇಳಿ ಒಬ್ಬ ದೇವ ನನ್ನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಹೀಗೆ ಬಂದಿದ್ದಾನೆ. ಆದರೆ ಸಭಿಕರೇ, ಎಲ್ಲರಿಗೂ ಹೇಳ್ತಾನೆ ಮೇಘರಥ ರಾಜ, ಆದರೆ ಗಮನ ಇಟ್ಟು ಕೇಳಿರಿ, ಈ ದೇವ ನನ್ನ ಪರೀಕ್ಷೆಗಾಗಿ ಬಂದಿದ್ದಾನೆ. ಆದರೆ ದಾನದ ಲಕ್ಷಣ ಇದು ಅಲ್ಲ. ದಾನದ ಲಕ್ಷಣ ಅಂದರೆ ಸ್ವಪರರ ಅನುಗ್ರಹಕ್ಕಾಗಿ ಯಾವ ವಸ್ತುವನ್ನು ದಾನ ಕೊಡಲಾಗುವುದೋ ಅದನ್ನು ದಾನ ಎನ್ನಲಾಗುವುದು. ಯಾವ ವಸ್ತು ಕೊಡುವವನು ಮತ್ತು ತೆಗೆದುಕೊಳ್ಳುವವನ ಅಂದರೆ ಇಬ್ಬರ ಗುಣಗಳನ್ನು ಬೆಳೆಸುತ್ತದೆಯೋ ಅಂದರೆ ಉನ್ನತಿ ಮಾಡುತ್ತದೆಯೋ ಅದನ್ನೇ ಕೊಡಬೇಕು. ಅರ್ಥಾತ್ ಯಾವ ವಸ್ತು ಕೊಡುವುದರಿಂದ ಕೊಡುವವನ ಮತ್ತು ತೆಗೆದುಕೊಳ್ಳುವವನ ಇಬ್ಬರ ಗುಣಗಳೂ ಬೆಳೆಯುತ್ತವೆಯೋ ಅಂತಹ ವಸ್ತುವನ್ನೇ ದಾನದಲ್ಲಿ ಕೊಡಬೇಕು. ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ, ಅಭಯದಾನ ಇವು ಮಾತ್ರ ದಾನ ಇದೆ. ಇದನ್ನು ಬಿಟ್ಟು ಮಾಂಸ ಆದಿ ಪದಾರ್ಥಗಳನ್ನು ದಾನದಲ್ಲಿ ಕೊಡಬಾರದು. ಅದು ದಾನದ ವಸ್ತುಗಳು ಅಲ್ಲ. ಮತ್ತು ಮಾಂಸ ಆದಿಗಳನ್ನು ಇಚ್ಛಿಸುವವರು ಕೂಡ ಪಾತ್ರರು ಅಲ್ಲ. ಇದನ್ನು ಕೊಡುವವ ದಾನಿನೂ ಅಲ್ಲ, ತೆಗೆದುಕೊಳ್ಳುವವ ಪಾತ್ರನೂ ಅಲ್ಲ. ಮಾಂಸ ಆದಿ ದಾನದಿಂದ ದಾತ ಮತ್ತು ಪಾತ್ರ ಇಬ್ಬರು ಕೂಡ ನರಕಕ್ಕೆ ಹೋಗುತ್ತಾರೆ. ಸಾರಾಂಶ ಅಂದರೆ ರಣಹದ್ದು ದಾನಕ್ಕೆ ಪಾತ್ರದ ವ್ಯಕ್ತಿ ಅಲ್ಲ, ಪಾರಿವಾಳ ಕೊಡಲು ಯೋಗ್ಯ ವಸ್ತು ಅಲ್ಲ. ಈ ರೀತಿ ರಾಜ ಮೇಘರಥ ದಾನದ ಲಕ್ಷಣವನ್ನು ಬೋಧಿಸಿದನು. ಆಗ ಆ ದೇವನು ತನ್ನ ನಿಜ ರೂಪ ತೋರಿಸಿ ರಾಜನ ಸ್ತುತಿ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ದ, ನೀನು ನಿಜವಾದ ದಾನ ವಿಭಾಗ ತಿಳಿದಂತಹ ದಾನಶೂರ ಇದ್ದೀಯಾ ಎಂದು. ಆಗ ಆ ರಣಹದ್ದು ಮತ್ತು ಪಾರಿವಾಳ ಕೂಡ ಯಥಾರ್ಥ ಧರ್ಮವನ್ನು ತಿಳಿದು ತಮ್ಮ ಪರಸ್ಪರ ದ್ವೇಷ ಭಾವನೆಯನ್ನು ಬಿಟ್ಟುಬಿಟ್ಟವು. ಅದಾದ ನಂತರ ಸಮಾಧಾನದಿಂದ ಅವು ಬದುಕಲು ಪ್ರಾರಂಭ ಮಾಡಿದವು. ಆಯು ಅಂತ್ಯದಲ್ಲಿ ಆ ರಣಹದ್ದು ಮತ್ತು ಪಾರಿವಾಳ 2 ಜೀವಗಳು ಸುರೂಪ ಮತ್ತು ಅತಿರೂಪ ಎಂಬ ವ್ಯಂತರ ದೇವತೆಗಳು ಆದರು. ನಂತರ ಆ 2 ದೇವತೆಗಳು ಅಲ್ಲಿ ತಿಳಿದವು, ನಮ್ಮ
ಈ ಏಳಿಗೆಗೆ ಅಂದರೆ ನಮ್ಮ ಈ ದೇವ ಪರ್ಯಾಯದಲ್ಲಿ ನಾವು ಜನಿಸಲು ಏನು ಕಾರಣ? ನಾವು ಅಂತಹ ಯಾವ ಪುಣ್ಯವನ್ನು ಹಿಂದೆ ಸಂಗ್ರಹಿಸಿದ್ದೆವು ಅದನ್ನು ವಿಚಾರ ಮಾಡಿದೆವು. ಅವುಗಳಿಗೆ ಅವಧಿಜ್ಞಾನದಿಂದ ತಿಳಿದು ಬಂತು. ಮೇಘರಥ ರಾಜ ನಮಗೆ ಧರ್ಮದ ಉಪದೇಶವನ್ನು ಮಾಡಿ ಪರಸ್ಪರ ಭವಭವಗಳ ವೈರವನ್ನು ಬಿಡಿಸಿ ಮಹಾ ಉಪಕಾರ ಮಾಡಿದ್ದಾನೆ ಎಂಬ ವಿಷಯ ಆ ಎರಡು ದೇವತೆಗಳು ಅಂದರೆ ಸ್ವರೂಪ ಮತ್ತು ಅತಿರೂಪ ತಿಳಿದುಬಿಟ್ಟವು. ತಿಳಿದ ತಕ್ಷಣ ಆ ಎರಡು ದೇವತೆಗಳು ಆಗಮಿಸಿ ಕೂಗತಿಯಿಂದ ಅಂದರೆ ದುರ್ಗತಿಯಿಂದ ಬಿಡಿಸಿದಂತಹ ಮೇಘರಥ ರಾಜನಿಗೆ ಅನೇಕ ಧನ್ಯವಾದಗಳನ್ನು ಹೇಳಿ ಸ್ತುತಿ ಮಾಡಿ ಅಲ್ಲಿಂದ ಹೊರಟು ಹೋದರು. ಶ್ರಾವಕರಿಗೆ ಆಹಾರ ದಾನ ಅತಿ ಶ್ರೇಷ್ಠ ಇದೆ. ಇದರಲ್ಲಿ ದೇವತೆಗಳಿಂದ ಪಂಚಾಶ್ಚರ್ಯ ಕೂಡ ಆಗುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ, ಈಗ ಹಿಂದೆ ಒಂದು ಕತೆ ನಿಮಗೆ ಹೇಳಿದ್ದಾಯ್ತಲ್ಲ, ಇನ್ನು ಮುಂದಿನ ಒಂದು ಕಥೆಯನ್ನು ಕೇಳ್ರಿ. ಅಂದರೆ ಕತೆ ಅಂತಲ್ಲ, ಒಂದು ನಿಜವಾದ ಘಟನೆಯನ್ನು ಕೇಳ್ರಿ ಮಹಾಶಾಸ್ತ್ರದ್ದು. ನೋಡಿ, ಶ್ರಾವಕರಿಗೆ ಆಹಾರ ದಾನ ಅತಿ ಶ್ರೇಷ್ಠ ಇದೆ. ಇದರಲ್ಲಿ ದೇವತೆಗಳಿಂದ ಕೂಡ ಪಂಚಾಶ್ಚರ್ಯ ಕೂಡ ಆಗುತ್ತದೆ. ಈಗ ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ, ಶ್ರೀರಾಮಚಂದ್ರ ಅಂದರೆ ನೀವು ಶ್ರೀರಾಮ ಅಂತಿರಲ್ಲ, ಶ್ರೀರಾಮನ ಬಗ್ಗೆ ಅತಿಯಾದ ವಿಸ್ತಾರವಾದ ವರ್ಣನೆಯನ್ನು ಪದ್ಮಪುರಾಣದಲ್ಲಿ ಆಚಾರ್ಯ ಭಗವಾನ್ ರವಿಶೇನ್ ಮಾಡಿದ್ದಾರೆ. ನೀವು ವಿಸ್ತಾರವಾಗಿ ಅಲ್ಲಿ ಕೇಳಬಹುದು. ಇಲ್ಲಿ ಒಂದು ಆ ಸಂದರ್ಭಕ್ಕೆ ಅನುಕೂಲ ಆಗುವಂಥ ಒಂದು ಘಟನೆಯನ್ನು ಮಾತ್ರ ಇಲ್ಲಿ ಹೇಳಲಾಗ್ತದೆ. ಶ್ರೀರಾಮ ಮಹಾಮುನಿ ಅಂದರೆ ಶ್ರೀರಾಮ ಮಹಾಮುನಿ ಸೂರತ ಆಚಾರ್ಯರಿಂದ ದಿಗಂಬರ ಮುನಿ ದೀಕ್ಷೆಯನ್ನು ಸ್ವೀಕರಿಸಿದರು. ಬೇಕಾದರೆ ಇದನ್ನು ನಿಮ್ಮ ನೆನಪಿಗೋಸ್ಕರ ಬರ್ಕೊಡ್ರಿ. ಅಂದರೆ ಶ್ರೀರಾಮಚಂದ್ರ ಯಾರ ಹತ್ರ ದೀಕ್ಷೆ ತಗೊಂಡ್ರಪ್ಪ? ಮಹಾಮುನಿ ಸೂರತ ಆಚಾರ್ಯರಿಂದ ದಿಗಂಬರ ಮುನಿ ದೀಕ್ಷೆಯನ್ನು ಸ್ವೀಕರಿಸಿದ. ಆ ಸಮಯದಲ್ಲಿ ಶತ್ರುಘ್ನ, ವಿಭೀಷಣ, ಸುಗ್ರೀವ, ನೀಲ ಆದಿ ರಾಜರು ದೀಕ್ಷೆಯನ್ನು ಸ್ವೀಕರಿಸಿದರು. ಅದೇ ಸಮಯದಲ್ಲಿ ಇದೇ ರೀತಿ ಇವರ ಸಮ್ಮುಖದಲ್ಲಿ ಇದ್ದಂತಹ 16,000ಕ್ಕೂ ಹೆಚ್ಚು ರಾಜರು ದೀಕ್ಷೆಯನ್ನು ಸ್ವೀಕರಿಸಿದರು. ಅಂದರೆ ದಿಗಂಬರ ಮುನಿ ಆದರು. ಮತ್ತು ಶ್ರೀಮತಿ ಅನ್ನುವಂತಹ ಮುಖ್ಯ ಗಣನಿ ಆರಿಕೆಯಿಂದ 27,000 ಸ್ತ್ರೀಯರು ಆರಿಕಾ ದೀಕ್ಷೆಯನ್ನು ಪಡೆದರು. ಶ್ರೀರಾಮ ಮುನಿ ಗುರು ಆಜ್ಞೆಯಿಂದ ಏಕಾಕಿ ವಿಹಾರ ಮಾಡಲು ಪ್ರಾರಂಭಿಸಿದರು. ರಾಮಮುನಿಗೆ ಅವಧಿಜ್ಞಾನದ ಪ್ರಾಪ್ತಿ ಆಯಿತು. ರಾಮಮುನಿ 5 ದಿನಗಳು ಉಪವಾಸ ಮಾಡಿ ನಂದಸ್ಥಳಿ ಎನ್ನುವಂತಹ ಒಂದು ನಗರಕ್ಕೆ ಆಹಾರಕ್ಕಾಗಿ ಬಂದರು. ಸೂರ್ಯನ ಸಮಾನ ಮುನಿಯನ್ನು ನೋಡಿ ಆಹಾರಕ್ಕೆ ಬಲಗೊಳ್ಳಲು ನಗರದಲ್ಲಿ ದೊಡ್ಡ ಕೋಲಾಹಲವೇ ಏರ್ಪಟ್ಟಿತು. ಯಾಕೆಂದರೆ ಆ ನಗರದ ಎಲ್ಲರೂ ಶ್ರಾವಕರು ಆಹಾರ ದಾನ ಮಾಡುವವರಿದ್ದರು. ಮತ್ತು ರಾಮ ಮಹಾಮುನಿಯನ್ನು ನೋಡಿ ಅವರಿಗೆ ಅತೀ ಸಂತೋಷ. ನಮ್ಮಲ್ಲಿಗೆ ಬರಲಿ ಅನ್ನುವಂಥ ಕಾರಣದಿಂದ ಒಬ್ಬರು ನನಗೆ ಅಂಥೇಳಿ ಎಲ್ಲರೂ ಬಲ್ಕೊಂಡು ಊರಿನಲ್ಲೇ ಅತಿ ದೊಡ್ಡ ಕೋಲಾಹಲ ಏರ್ಪಾಟಾಯಿತು. ಆದರೆ ಏನು ಮಾಡುವುದು? ಸಾವಿರಾರು ಪ್ರಮಾಣದಲ್ಲಿ ಸಾವಿರಾರು ಜಾಗದಲ್ಲಿ ಶುದ್ಧ ಆಹಾರ ಮಾಡಿದ್ದರೂ ಕೂಡ ವ್ರತವನ್ನು ನಿಯಮ ತೆಗೆದುಕೊಂಡಂಥ ರಾಮ ಮುನಿಗೆ ಅವರು ತೆಗೆದುಕೊಂಡಂಥ ನಿಯಮ ಸಿಗಲಿಲ್ಲ. ಆವಾಗ ರಾಜ ಆಜ್ಞೆ ಮಾಡಿಬಿಟ್ಟ. ಅಲ್ಲಿ ರಾಜನ ಆಜ್ಞೆಯನ್ನು ಕೆಲವು ಸೈನಿಕರು ಕೇಳಿ ರಾಜನ ಆಜ್ಞೆ ಪಾಲನೆಗಾಗಿ ಆ ಶ್ರಾವಕರನ್ನು ಆ ಕಡೆ ಈ ಕಡೆ ಸರಿಸುತ್ತಾ ಮುಂದೆ ನುಗ್ಗಿ ಸ್ವಲ್ಪ ಸೈನಿಕರು ಆಗಮಿಸಿದರು. ರಾಮ ಮುನಿಯ ಮುಂದೆ ಬಂದು ನಿಂತರು. ಆವಾಗ ಆ ಸೈನಿಕರು ನಮಸ್ಕಾರ ಮಾಡಿ ರಾಮ ಮುನಿಗೆ ಹೇಳಿದರು, ತಾವು ಆಹಾರಕ್ಕಾಗಿ ರಾಜಭವನಕ್ಕೆ ಬಂದಿರಿ. ಇದನ್ನು ಕೇಳಿ ಮಹಾಮುನಿ ರಾಮ ಇದು ಅಂತರಾಯ ಎಂದು ತಿಳಿದು ಪುನಃ ಕಾಡಿಗೆ ಹೊರಟು ಹೋಗಿಬಿಟ್ರು. ಯಾಕೆಂತಂದರೆ ದಿಗಂಬರ ಮುನಿಗೆ ಯಾರು ನಮ್ಮ ರಾಜಭವನಕ್ಕೆ ಬನ್ನಿ, ನಮ್ಮ ಮನೆಗೆ ಆಹಾರಕ್ಕೆ ಬರ್ರಿ ಅಂದರೆ ಅವರು ಬರುವುದಿಲ್ಲ, ಅದು ಉದ್ದಿಷ್ಟ ಆಹಾರ ಆಗ್ತದೆ. ಅವತ್ತು ಅಂತರಾಯ ಅಂತ ತಿಳಿದು ರಾಮ ಮಹಾಮುನಿ ಮರಳಿ ಹೊರಟುಬಿಟ್ರು. ಮತ್ತೆ 5 ದಿನ ಉಪವಾಸ ಮಾಡಿದರು. ಮತ್ತೆ 5 ದಿನ ಉಪವಾಸ ಮಾಡಿ ಮತ್ತೆ ಆಹಾರಕ್ಕೆ ಎಂದು ತೆರಳಿದರು. ಆವಾಗ ಅವರಿಗೆ ಆಹಾರ ಸಿಗಲಿಲ್ಲ. ಆವಾಗ ಒಂದು ಬೇರೆ ಘಟನೆ ಆಯಿತು. ಏನು ಅಂತಂದರೆ, ಆ ನಂದಸ್ಥಳದ
ರಾಜ ಇದ್ದಲ್ಲ, ಅವನು ಕುದುರೆಯನ್ನು ಏರಿ ಎಲ್ಲಿಗೋ ಹೋಗುತ್ತಾ ಇದ್ದ. ಆದರೆ ಆ ಕುದುರೆಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಅದು ಆ ಕಡೆ ಈ ಕಡೆ ಓಡಿ 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 ಒಂದು ದೊಡ್ಡ ಕಾಡಿನಲ್ಲಿ ತಂದು ರಾಜನನ್ನು ಕೆಳಗೆ ಕೆಡವಿ ಬಿಟ್ಬಿಡ್ತದೆ. ಕೆಡವಿ ಮುಂದೆ ಹೋಗ್ಬಿಡ್ತು. ಆವಾಗ ರಾಜನನ್ನು ಹುಡ್ಕೊಂಡು ಹಿಂದೆ ಸೈನಿಕರು, ಆನೆಗಳು, ಕುದುರೆಗಳು ಮತ್ತು ರಾಣಿ ಕೂಡ ಅಲ್ಲಿಗೆ ಧಾವಿಸಿ ಬಂದುಬಿಟ್ರು. ಎಲ್ಲೆಲ್ಲಿ ಆ ಕುದುರೆ ಹೋಗಿತ್ತು ಅದರ ಹೆಜ್ಜೆ ಗುರುತುಗಳನ್ನೆಲ್ಲ ಹಿಡಿದು ಹುಡ್ಕೊಂಡು ಕಾಡಿಗೆ ಬಂದುಬಿಟ್ರು. ಆವಾಗ ಕಾಡಿನಲ್ಲಿ ರಾಜ ಬಿದ್ದಿದ್ದಾನೆ. ಈಗ ಏನು ಮಾಡೋದು? ಇನ್ನು ಊರಿಗೆ ಅವನನ್ನು ಕರ್ಕೊಂಡೋಗಿ, ರಾಜ್ಯಕ್ಕೆ ಕರ್ಕೊಂಡೋಗಿ ಅವನಿಗೆ ಆಹಾರ ಮಾಡಿ ಹಾಕಲು ಬಹಳ ಸಮಯ ಆಗ್ತದೆ ಅಲ್ವಾ? ಆವಾಗ ಏನು ಮಾಡಿದರು ಅಂತಂದರೆ, ಆ ರಾಣಿ ಶುದ್ಧವಾಗಿ ಮಡಿ ಉಟ್ಲುಕೊಂಡು ಅದೇ ಕಾಡಿನಲ್ಲಿ ಅಲ್ಲೇ ಇರುವಂಥ ವಸ್ತುಗಳಿಂದ, ಅದೇನು ರಾಜನ ವ್ಯವಸ್ಥೆ ಅಂದ್ಕೂಡ ಎಲ್ಲ ಸಿಗ್ತದೆಲ್ಲ, ಎಲ್ಲ ತಂದು ಏನಾರು ಮಾಡ್ತಾರೆ ಆ ಸ್ಥಳದಲ್ಲಿ ಮಾಡಿ ಅಲ್ಲೇ ಒಲೆ ಹಾಕಿ ಅಲ್ಲೇ ಶುದ್ಧವಾದ ಅಡಿಗೆಯನ್ನು ಮಾಡಿಬಿಟ್ಲು ರಾಣಿ. ಆವಾಗ ರಾಜರಾಣಿ ಇಬ್ಬರೂ ಕೂಡ ಮಡಿ ಉಟ್ಟುಕೊಂಡು ದ್ವಾರಾಪೇಕ್ಷೆ ಮಾಡಿದರು. ಅಂದರೆ ಶ್ರಾವಕರ ಅತಿಥಿ ಸಂವಿಭಾಗ ವ್ರತ ಇದೆಯಲ್ಲ, ಅದನ್ನು ಪಾಲನೆ ಮಾಡುವವರಿದ್ದರು ಅವರು. ದ್ವಾರಾಪೇಕ್ಷೆ ಅಂತಂದರೆ ಯಾರು ಪಾತ್ರಗಳು ನಮಗೆ ಸಿಗ್ತಾರಾ ಅಂಥೇಳಿ ಬಾಗಿಲಿನಲ್ಲಿ ಬಂದು ಕಾದು ಆ ಕಡೆ ನೋಡಿ ಆನಂತರ ಹೋಗಿ ಊಟ ಮಾಡುವುದು, ಇದು ದ್ವಾರಾಪೇಕ್ಷೆ ಇದೆ. ಹಾಗೆ ಮಾಡಿ ಆ ರಾಜರಾಣಿ ಹೊರಗಡೆ ಬಂದು ನೋಡಿದರು. ಆವಾಗ ಈ ರಾಮಮುನಿಗೆ ಇದು ಯಾವ ಘಟನೆಯೂ ಗೊತ್ತಿಲ್ಲ. ಅವರು ಇದೇ ಕಾಡಿನಲ್ಲಿ ಎಲ್ಲಿಯಾದರೂ ಆಹಾರ ಸಿಕ್ಕಿದರೆ ನಾನು ಸ್ವೀಕರಿಸ್ತೇನೆ, ಇಲ್ಲದಿದ್ದರೆ ಇಲ್ಲ ಅಂಥೇಳಿ ವೃತ್ತಿಪರಿಸಂಖ್ಯಾನ ನಿಯಮಗಳನ್ನು ತಗೊಂಡು ಅವ್ರು ಏನು ಮಾಡಿದ್ರು, ಕಾಡಿನಲ್ಲೇ ವಿಹರಿಸ್ತಾ ಇದ್ರು. ಆವಾಗ ಆ ನಿರ್ಜನ ವನದಲ್ಲಿ ಕೂಡ ರಾಮಮುನಿಯ ಅಂತರಾಯ ಕರ್ಮದ ಕ್ಷಯಕ್ಷಮದಿಂದ ಅಥವಾ ಆ ಉದಯ ಇಲ್ಲದ ಕಾರಣದಿಂದ ಆ ಸಮಯದಲ್ಲಿ ಆ ನಿರ್ಜನ ವನದಲ್ಲಿ ಅವರು ಬರ್ತಾ ಇದ್ದಾರೆ ಆಹಾರಕ್ಕೆ. ಅಷ್ಟೊತ್ತಿಗೆ ಇವರು ಅಲ್ಲಿ ಬಳಗೊಳಕ್ಕೆ ನಿಂತು ಬಿಟ್ಟಿದ್ದಾರೆ. ಇವರು ರಾಮ ಮುನಿಯನ್ನು ನೋಡಿ ಮೋಕ್ಷವೇ ಸಿಕ್ಕಿತು ಏನು ಎನ್ನುವಷ್ಟು ಖುಷಿಯಿಂದ ರಾಜರಾಣಿ ಅವರನ್ನು ಬಲಗೊಂಡು ವಿಧಿಪೂರ್ವಕವಾಗಿ ನಿರ್ದೋಷವಾದ ನವದಾಭಕ್ತಿಯಿಂದ ಆಹಾರ ಯಾವುದು ಕ್ಷೀರಾನ್ನ ಆದಿ ಪ್ರಾಸುಕ ಉತ್ತಮ ಆಹಾರವನ್ನು ದಾನ ಮಾಡಿಬಿಟ್ರು. ಆವಾಗ ದೇವತೆಗಳು ಸಂತುಷ್ಟರಾಗಿ ಅಲ್ಲಿಂದ ಪಂಚ ಆಶ್ಚರ್ಯಗಳನ್ನು ಮಾಡಿದ್ರು. ಅಂದರೆ ಗಂಧೋದಕ ವೃಷ್ಟಿ, ಪುಷ್ಪವೃಷ್ಟಿ, ರತ್ನವೃಷ್ಟಿ, ದುಂದುಬಿ ವಾದನ, ಜಯಕಾರ ಧ್ವನಿ. ಮತ್ತು ಇನ್ನು ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಅಲ್ಲಿ ಮಂದ ಸುಗಂಧ ವಾಯು ಹರಡುವುದು, ಇದು ಕೂಡ ಬರ್ತದೆ. ಇರಲಿ, ಹೇಗಾರು ನೀವು ಇಲ್ಲಿ ಪ್ರಕರಣ ನಾನು ಎಷ್ಟು ಬಂದಿದೆ ಅದನ್ನು ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ಇನ್ನೊಂದು ಸಲ ಕೇಳ್ಕೊಡ್ರಿ, ಬೇಕಾದ್ರೆ ಬರ್ಕೊಡ್ರಿ. ಅಂದರೆ ಪಂಚ ಆಶ್ಚರ್ಯ: ಗಂಧೋದಕ ವೃಷ್ಟಿ, ಪುಷ್ಪವೃಷ್ಟಿ, ರತ್ನವೃಷ್ಟಿ, ದುಂದುಬಿ ವಾದನ, ಜಯಕಾರ ಧ್ವನಿ. ಅನ್ಯ ಮಹಾಶಾಸ್ತ್ರದಲ್ಲಿ ಎಲ್ಲಿಯಾದರೂ ಮಂದ ಸುಗಂಧ ಗಾಳಿ ಹರಡೋದು ಇದು ಬಂದರೂ ಕೂಡ ನೀವು ಅದನ್ನ ಸ್ವೀಕಾರ ಮಾಡಬೇಕು. ಅರ್ಥ ಆಯಿತು? ಇರಲಿ, ಇಲ್ಲಿ ಯಾವ ಪ್ರಕರಣ ಇದೆ ಅಷ್ಟು ಮಾತ್ರ ನಾನು ಹೇಳಿದ್ದೀನಿ. ಇನ್ನು ಮುಂದೆ ರಾಮ ಮಹಾಮುನಿ ಅಕ್ಷಿಣ ಮಹಾನಸ ವೃದ್ಧಿದಾರಿ ಇದ್ದರು. ಅಂದರೆ ಒಂದು ಅಕ್ಷಿಣ ಮಹಾಲಯ, ಇನ್ನೊಂದು ಅಕ್ಷಿಣ ಮಹಾನಸ. ಇವು ಎರಡು ವೃದ್ಧಿಗಳು. ಇದರಲ್ಲಿ ಅಕ್ಷಿಣ ಮಹಾನಸ ವೃದ್ಧಿಯ ಮುನಿ ಯಾವ ಸ್ಥಳದಲ್ಲಿ ಆಹಾರ ಮಾಡಿ ಹೋಗ್ತಾರೆ, ಆ ಸ್ಥಳದಲ್ಲಿ ಅಲ್ಲಿಗೆ ಚಕ್ರವರ್ತಿಯ ಸೈನ್ಯ ಬಂದು ಪೂರ ತಿಂದರೂ ಕೂಡ ಸಂಜೆಯವರೆಗೆ ಆಹಾರ ಮುಗಿಯುವುದೇ ಇಲ್ಲ, ಎಷ್ಟಿದೆಯೋ ಅಷ್ಟೇ ಇರ್ತದೆ. ಅವರನ್ನು ಅಕ್ಷಿಣ ಮಹಾನಸ ವೃದ್ಧಿದಾರಿ ಮುನಿರಾಜರು ಎನ್ನುತ್ತಾರೆ. ಶ್ರೀರಾಮ ಮುನಿ ಅಕ್ಷಿಣ ಮಹಾನಸ ವೃದ್ಧಿದಾರಿ ಮುನಿ ಇದ್ದರು. ಆದ್ದರಿಂದ ಆ ಸ್ಥಳದಲ್ಲಿ ಎಷ್ಟೇ ಜನ ಬಂದು ತಿಂದು ಹೋದರೂ ಕೂಡ ಆಹಾರ ಅವತ್ತು ಅಕ್ಷಯವಾಗಿ ಉಳಿಯಿತು. ರಾಜ ಪ್ರತಿನಂದಿಗೆ ತ್ಯಾಗ ಭಾವ ಜಾಗ್ರತೆ ಆಯಿತು. ಈಗ ಅಲ್ಲಿಯ ರಾಜನ ಹೆಸರಿತ್ತು, ಆಹಾರದಾನ ಕೊಟ್ಟವನು ಪ್ರತಿನಂದಿ. ರಾಜ ಪ್ರತಿನಂದಿಗೆ ತ್ಯಾಗ ಭಾವ ಜಾಗ್ರತೆ ಆಯಿತು. ಅವನು ರಾಮ ಮುನಿಯಿಂದ ದೇಶ ವ್ರತವನ್ನು ಧರಿಸಿದ, ಅಂದರೆ ಶ್ರಾವಕ ವ್ರತವನ್ನು ಧಾರಣೆ ಮಾಡಿದ. ಶಕ್ತಿತಾ ತ್ಯಾಗದಿಂದ ಆಹಾರ ಆದಿ ಕೊಡುವವರು ಕ್ರಮದಿಂದ ಸ್ವರ್ಗ ಮೋಕ್ಷವನ್ನು ಹೊಂದುತ್ತಾರೆ. ಇದು ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಕಾರಣ ಕೂಡ ಇದೆ. ಆದ್ದರಿಂದ ಇದನ್ನು ಗಮನ ಇಟ್ಟು ಕೇಳಿ ಇದರ ಆಚರಣೆಯನ್ನು ನಾವು ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ. ಈಗ ಇಲ್ಲಿಗೆ ಇವತ್ತು ಈ ವಿಷಯವನ್ನು ಈಗ ಮುಗಿಸ್ತಿದ್ದೀನಿ. ಇನ್ನು ಮುಂದಿನ ಭಾವನೆಯನ್ನು ನಾಳೆ ಹೇಳಲಾಗ್ತದೆ. ಈ ಭಾವನೆಯನ್ನು ಇಲ್ಲಿಗೆ ಮುಗಿಸಿಬಿಡ್ತಿದ್ದೀನಿ ಇವತ್ತಿಗೆ. ಈಗ 3 ಭಾಗದಲ್ಲಿ ಈ ಭಾವನೆ
ಸಂಕ್ಷಿಪ್ತವಾಗಿ ಮುಗಿತಾ ಇದೆ. ಶ್ರೀ ಋಷಭನಾಥದ ವರ್ಧ ಮಾಡೋರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.